ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಮೈಪೇಂಟ್ ಒಂದು ಪೇಂಟಿಂಗ್ ಸಾಫ್ಟ್ವೇರ್, ಅದರಲ್ಲಿ ಪೇಂಟ್ ಮಾಡೋದಕ್ಕೆ ಬೇಕಾದಂತಹ ಟೂಲ್ಸ್ ಎಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಮೈಪೇಂಟ್ ಟೂಲ್ ನ ಲಾಂಚ್ ಮಾಡೋದು ಹೇಗೆ, ಜೊತೆಗೆ ಈ ಸಾಫ್ಟ್ವೇರ್ ಒಳಗಡೆ ಪೇಂಟ್ ಮಾಡೋದಕ್ಕೆ ಸಹಾಯ ಆಗೋ ರೀತಿ ಯಾವ ತರಹದ ಟೂಲ್ಸ್ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಉಬುಂಟು ಸಿಸ್ಟಮ್ಸ್ ಅಲ್ಲಿ ಮೈಪೇಂಟ್ ಟೂಲ್ ನ ಲಾಂಚ್ ಮಾಡಬೇಕು ಅಂದ್ರೆ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನಂತರ ಸರ್ಚ್ ಬಾರ್ ಅಲ್ಲಿ ಮೈಪೇಂಟ್ ಅಂತ ಟೈಪ್ ಮಾಡಿದ್ರೆ ಅದರ ಐಕಾನ್ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು, ಅಥವಾ ಸ್ಕ್ರಾಲ್ ಮಾಡಿ ಕೂಡ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೂ ಓಪನ್ ಆಗುತ್ತೆ ಮೈಪೇಂಟ್ ಟೂಲ್. ಅದೇ ರೀತಿ ರಾಸ್ಬೆರಿ ಪೈ ಕಂಪ್ಯೂಟರ್ ಅಲ್ಲಿ ಮೈಪೇಂಟ್ ಟೂಲ್ ನ ಲಾಂಚ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ಸ್ ಮೆನ್ಯೂ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನಂತರ ಗ್ರಾಫಿಕ್ಸ್ ಸೆಕ್ಷನ್ಗೆ ಹೋದ್ರೆ ಮೈಪೇಂಟ್ ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಮೈಪೇಂಟ್ ಓಪನ್ ಮಾಡಿದ ನಂತರ ಈ ರೀತಿ ವಿಂಡೋ ಕಾಣಿಸುತ್ತೆ. ವಿಂಡೋ ಮಧ್ಯದಲ್ಲಿ ಆಫ್ ವೈಟ್ ಕಲರ್ ಅಲ್ಲಿ ಪೇಪರ್ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದೀರಲ್ವಾ, ಇದಕ್ಕೆ ಕ್ಯಾನ್ವಾಸ್ ಅಂತ ಹೇಳ್ತೀವಿ. ನಾವು ಇಲ್ಲಿ ಡ್ರಾ ಮಾಡ್ಬೋದು. ನಂತರ ವಿಂಡೋ ಮೇಲ್ಗಡೆ ಫೈಲ್, ಎಡಿಟ್, ವ್ಯೂ, ಬ್ರಷ್ ಅಂತ ಇದೆಯಲ್ವಾ ಹೆಲ್ಪ್ ತನಕ, ಇದಕ್ಕೆ ಮೆನ್ಯೂ ಬಾರ್ ಅಂತ ಹೇಳ್ತೀವಿ. ಮೆನ್ಯೂ ಬಾರ್ ಕೆಳಗಡೆ ಟೂಲ್ಸ್ ಎಲ್ಲ ಇದೆಯಲ್ವಾ, ಇದಕ್ಕೆ ಮೈಪೇಂಟ್ ಮೇನ್ ಟೂಲ್ ಬಾರ್ ಅಂತ ಕರಿತೀವಿ. ಫೈಲ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಫೈಲ್ ಓಪನ್ ಮಾಡೋದಕ್ಕೆ ಆಲ್ರೆಡಿ ಸೇವ್ ಮಾಡಿರೋ ಪೇಂಟೆಡ್ ಪಿಕ್ಚರ್ದು ಫೈಲ್ ನ ಓಪನ್ ಮಾಡಿ ಎಡಿಟ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಹಾಗೆ ಎಡಿಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಫ್ರೀ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೀಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ಬೋದು, ಹೇಗ್ ಬೇಕೋ ಆ ರೀತಿ. ನಂತರ ಇಂಕಿಂಗ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಲೈನ್ದು ಔಟ್ಲೈನ್ ನ ಎನ್ಹ್ಯಾನ್ಸ್ ಮಾಡ್ಕೋಬಹುದು. ಇಲ್ಲಿ ಈ ತರ ಡಾಟ್ಸ್ ಕಾಣಿಸ್ತಿದ್ಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಲೆಫ್ಟ್ ಮೌಸ್ ಬಟನ್ ಒತ್ತಿ ಹಿಡ್ಕೊಂಡು ಹೀಗೆ ಡ್ರ್ಯಾಗ್ ಮಾಡಿದ್ರೆ ನೋಡಿ ಹೀಗೆ ಎನ್ಹ್ಯಾನ್ಸ್ ಆಗುತ್ತೆ ಲೈನ್ದು ಔಟ್ಲೈನ್. ಮೌಂಟೇನ್ಸ್ ಎಲ್ಲ ಡ್ರಾ ಮಾಡ್ತಿರಲ್ವಾ, ಅವಾಗ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ನಂತರ ಫ್ಲಡ್ ಫಿಲ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಏರಿಯಾ ಒಳಗಡೆ ಕಲರ್ ಫಿಲ್ ಮಾಡ್ಬೋದು. ನೋಡಿ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೀಗೆ ಕಲರ್ ಫಿಲ್ ಆಗುತ್ತೆ, ಯೆಲ್ಲೋ ಕಲರ್. ನಂತರ ಲೈನ್ಸ್ ಅಂಡ್ ಕರ್ವ್ಸ್ ಅಂತ ಇದೆಯಲ್ವಾ, ನೀವು ಸ್ಟ್ರೇಟ್ ಲೈನ್ ಏನಾದ್ರೂ ಹಾಕ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೀಗೆ ಸ್ಟ್ರೇಟ್ ಲೈನ್ ಹಾಕ್ಬೇಕು. ನೀವು ಯಾವ ರೀತಿ ಬ್ರಷ್ ತಗೊಂಡಿರ್ತೀರಾ ಅದೇ ರೀತಿ ಸ್ಟ್ರೇಟ್ ಲೈನ್ ಬರುತ್ತೆ. ನಂತರ ಕನೆಕ್ಟೆಡ್ ಲೈನ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೀಗೆ ಲೈನ್ಸ್ ಸೀಕ್ವೆನ್ಸ್ ಬರುತ್ತೆ, ಒಟ್ಟಿಗೆನೆ ಬರುತ್ತೆ ಲೈನ್ಸ್ ಸೀಕ್ವೆನ್ಸ್ ಅಂದ್ರೆ. ಹಾಗೇನೆ ಎಲಿಪ್ಸಸ್ ಅಂಡ್ ಸರ್ಕಲ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಎಲಿಪ್ಸಸ್ ಮತ್ತೆ ಸರ್ಕಲ್ಸ್ ಎಲ್ಲ ಹಾಕೋಬಹುದು ನಿಮ್ಮ ಡ್ರಾಯಿಂಗ್ಗೆ. ವ್ಯೂ ಮೆನ್ಯೂನಲ್ಲಿ ಫುಲ್ ಸ್ಕ್ರೀನ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಯಾನ್ವಾಸ್ ಫುಲ್ ಸ್ಕ್ರೀನ್ ಮೋಡ್ ಅಲ್ಲಿ ಓಪನ್ ಆಗುತ್ತೆ. ನಾರ್ಮಲ್ ಮೋಡ್ಗೆ ವಾಪಸ್ ತಗೊಂಡು ಹೋಗ್ಬೇಕು ಕ್ಯಾನ್ವಾಸ್ ನ ಅಂದ್ರೆ ಲೀವ್ ಫುಲ್ ಸ್ಕ್ರೀನ್ ಮೋಡ್ ಅಂತ ಕಾಣಿಸುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ನಾರ್ಮಲ್ ಮೋಡ್ಗೆ ತಗೊಂಡ್ ಬರ್ಬೋದು ಕ್ಯಾನ್ವಾಸ್ ನ. ನಂತರ ನಾವು ಕ್ಯಾನ್ವಾಸ್ ನ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಬೋದು. ಇಲ್ಲಿ ಝೂಮ್ ವ್ಯೂ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಮೌಸ್ ಟು ಸ್ಕ್ರಾಲ್ ವೀಲ್ ನ ಮುಂದೆ ತಳ್ಳಿದ್ರೆ ಹೀಗೆ ಝೂಮ್ ಇನ್ ಆಗುತ್ತೆ, ಹಿಂದೆ ತಗೊಂಡ್ ಬಂದ್ರೆ ಝೂಮ್ ಔಟ್ ಆಗುತ್ತೆ. ನಂತರ ರೊಟೇಟ್ ಕೂಡ ಮಾಡ್ಕೋಬಹುದು. ರೊಟೇಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಯಾನ್ವಾಸ್ ನ. ಹಾಗೇನೆ ಬ್ರಷ್ ಮೆನ್ಯೂ ನಲ್ಲಿ ಚೇಂಜ್ ಬ್ರಷ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ಬ್ರಷ್ ನ ಚೇಂಜ್ ಮಾಡ್ಕೋಬಹುದು. ಹೊಸ ಕೆಟಗರೀಸ್ ಇರುತ್ತೆ, ಅಲ್ಲಿಂದ ನೀವು ಯಾವ ಬ್ರಷ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಹೀಗೆ ಚೇಂಜ್ ಮಾಡ್ಕೋಬಹುದು. ಬ್ರಷ್ ಸೈಜ್ ನ ಕೂಡ ಜಾಸ್ತಿ ಮಾಡ್ಕೋಬಹುದು. ಇನ್ಕ್ರೀಸ್ ಬ್ರಷ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸೈಜ್ ನ ಡಿಕ್ರೀಸ್ ಅಂದ್ರೆ ಕಡಿಮೆ ಮಾಡ್ಕೋಬಹುದು. ಡಿಕ್ರೀಸ್ ಬ್ರಷ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವು ಕಲರ್ ಮೆನ್ಯೂ ನಲ್ಲಿ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಚೇಂಜ್ ಕಲರ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಹೀಗೆ ನಿಮ್ಗೆ ಯಾವ ಕಲರ್ ಬೇಕು ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಹಾಗೇನೆ ನಿಮ್ಗೆ ಡ್ರಾಯಿಂಗ್ ಮಾಡೋದಕ್ಕೆ ಯಾವ ಕಲರ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಲರ್ ಮೆನ್ಯೂ ನಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. HCY ವೀಲ್, HSV ವೀಲ್, ಕಲರ್ ಪ್ಯಾಲೆಟ್ ಅಂತ ಇದೆಯಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡಿ ಕಲರ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಕಲರ್ ಪ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಹೀಗೆ ಕಲರ್ ಪ್ಯಾಲೆಟ್ ಆಡ್ ಆಗುತ್ತೆ ಸೈಡ್ ಬಾರ್ಗೆ. ಯಾವ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬ್ರಷ್ ಕಲರ್ ಆ ಕಲರ್ಗೆ ಚೇಂಜ್ ಆಗುತ್ತೆ. ನಂತರ ಲೇಯರ್ ಮೆನ್ಯೂ ನಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನಾವು ಇದರಲ್ಲಿ ಬ್ಯಾಕ್ ಗ್ರೌಂಡ್ ಚೂಸರ್ ಅಂತ ಇದೆಯಲ್ವಾ, ಇದು ಏನು ಅಂತ ಕಲ್ತ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಕ್ಯಾನ್ವಾಸ್ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಕೋಬಹುದು. ನೋಡಿ ಇಷ್ಟೆಲ್ಲ ಪ್ಯಾಟರ್ನ್ಸ್ ಇದೆ. ನಂತರ ಕಲರ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಗ್ರೌಂಡ್ ಗೆ ಕಲರ್ ಕೂಡ ಸೆಟ್ ಮಾಡ್ಕೋಬಹುದು. ಯಾವ ಪ್ಯಾಟರ್ನ್ ಬೇಕು ಅದನ್ನ ಹೀಗೆ ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ಯಾಟರ್ನ್ ಗೆ ನಿಮ್ಮ ಕ್ಯಾನ್ವಾಸ್ ಬ್ಯಾಕ್ ಗ್ರೌಂಡ್ ಸೆಟ್ ಆಗುತ್ತೆ. ನಂತರ ಸ್ಕ್ರಾಚ್ ಪ್ಯಾಡ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ಸ್ಕ್ರಾಚ್ ಪ್ಯಾಡ್ ಪ್ಯಾನಲ್ ನ ಆಡ್ ಮಾಡ್ಕೋಬಹುದು ಸೈಡ್ ಬಾರ್ಗೆ. ಸ್ಕ್ರಾಚ್ ಪ್ಯಾಡ್ ಪ್ಯಾನಲ್ ಅಂದ್ರೆ ನೀವು ಮೇನ್ ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಬ್ರಷಸ್ ಬಳಸಬೇಕು, ಕಲರ್ ಹಾಕೋಬೇಕು ಅನ್ನೋದನ್ನ ಇಲ್ಲಿ ನೀವು ಟೆಸ್ಟ್ ಮಾಡಬಹುದು. ಮೊದಲು ಅಲ್ಲಿ ಹಾಕೋದಕ್ಕಿಂತ ಮುಂಚೆ ಮೇನ್ ಕ್ಯಾನ್ವಾಸ್ಗೆ ಉದಾಹರಣೆಗೆ ನೀವು ಯಾವ್ದಾದ್ರು ಬ್ರಷ್ ನ ತಗೋಬೇಕು ಹೊಸದು, ಅದು ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೀಗೆ ಟೆಸ್ಟ್ ಮಾಡ್ಕೋಬಹುದು. ಫಸ್ಟ್ ಸ್ಕ್ರಾಚ್ ಪ್ಯಾಡ್ ಪ್ಯಾನಲ್ ಅಲ್ಲಿ, ಆಮೇಲೆ ಬೇಕಿದ್ರೆ ನೀವು ಮೇನ್ ಕ್ಯಾನ್ವಾಸ್ಗೆ ಹಾಕೋಬಹುದು. ವಿಂಡೋ ಮೆನ್ಯೂ ನಲ್ಲಿ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಬ್ಯಾಕ್ ಗ್ರೌಂಡ್ ಚೂಸ್ ಮಾಡ್ಕೋಬಹುದು.
ಹಾಗೇನೆ ಬ್ರಷ್ ಗ್ರೂಪ್ಸು ಕಲರ್ ಅಡ್ಜಸ್ಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇದೆ. ನಂತರ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೈ ಪೇಂಟ್ ಸಾಫ್ಟ್ವೇರ್ ನ ಬಳಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಟ್ಯುಟೋರಿಯಲ್ಸ್ ಎಲ್ಲ ಸಿಗತ್ತೆ. ಇಲ್ಲಿಂದ ಕಲ್ತ್ಕೋಬಹುದು ನೀವು ಮೈ ಪೇಂಟ್ ನ ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ. ನಾವು ಮೆನ್ಯೂಸ್ ಅಲ್ಲಿರೋ ಒಂದಷ್ಟು ಆಪ್ಷನ್ಸ್ ನ ಪದೇ ಪದೇ ಬಳಸ್ತೀವಿ ಅಲ್ವಾ, ಅಂತಹ ಆಪ್ಷನ್ಸ್ ನ ಮೇನ್ ಟೂಲ್ ಬಾರ್ ಅಲ್ಲೂ ನೋಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಹೀಗೆ ಕಾಣಿಸುತ್ತೆ. ನ್ಯೂ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಕ್ಯಾನ್ವಾಸ್ ಆಡ್ ಆಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡಿ ನೀವು ಸೇವ್ ಆಗಿರೋ ಫೈಲ್ ನ ಲೋಡ್ ಮಾಡಬಹುದು. ಹಾಗೇನೆ ಕರೆಂಟ್ಲಿ ಯಾವ ಫೈಲ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ ಆ ಫೈಲ್ ನ ಸೇವ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಎರೇಸರ್ ಟೂಲ್. ಇಲ್ಲಿ ಕ್ಲಿಕ್ ಮಾಡಿ ಹೀಗೆ ನೀವು ಎರೇಸ್ ಮಾಡ್ಕೋಬಹುದು, ಏನು ಡ್ರಾ ಮಾಡಿ ಇರ್ತೀರಾ ಅದನ್ನ. ಹಾಗೇನೆ ನಾವು ಇವಾಗ ಎರೇಸ್ ಮಾಡಿದ್ವಿ ಅಲ್ವಾ, ಅದು ಎರೇಸ್ ಮಾಡೋದು ಬೇಡ ಮತ್ತೆ ವಾಪಸ್ ಹಾಗೆ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಹಾಗೇನೆ ಅಂಡು ಆಗುತ್ತೆ. ರೀಡು ಅಂದ್ರೆ ಮತ್ತೆ ಹೀಗೆ ಎರೇಸ್ ಆಗುತ್ತೆ. ಫ್ರೀ ಹ್ಯಾಂಡ್ ಡ್ರಾಯಿಂಗು, ನಂತರ ಲೈನ್ಸ್ ಅಂಡ್ ಕರ್ವ್ಸ್ ಹಾಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿ ಕನೆಕ್ಟೆಡ್ ಲೈನ್ಸ್ ಅಂದರೆ ಒಟ್ಟಿಗೆನೆ ಸ್ಟ್ರೇಟ್ ಲೈನ್ಸ್ನ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಸರ್ಕಲ್ಸ್ ಎಲಿಪ್ಸಸ್ ಎಲ್ಲ ಹಾಕೋಬೋದು. ಇಲ್ಲಿ ಕ್ಲಿಕ್ ಮಾಡಿ ಹಾಗೆಯೇ ನಾನು ಎಡಿಟ್ ಮೆನ್ಯೂನಲ್ಲಿ ಹೇಳಿದ್ದೆ ಅಲ್ವಾ ಎಕ್ಸ್ಪ್ಲೈನ್ ಮಾಡುವಾಗ, ಈ ಆಪ್ಷನ್ಸ್ನ ಇಲ್ಲೂ ಕೂಡ ನೋಡ್ಬೋದು. ಕರ್ಲ್ಸ್ ಎಲಿಪ್ಸಸ್ ಎಲ್ಲ ಹಾಕೋಬೋದು. ಇಲ್ಲಿ ಕ್ಲಿಕ್ ಮಾಡಿ ಇಂಕಿಂಗ್ ಅಂದರೆ ಲೈನ್ಸ್ದು ಔಟ್ಲೈನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಿ ಇದನ್ನು, ನಾನು ಮೊದಲೇ ಹೇಳಿದ ಹಾಗೆ. ನಂತರ ಇಲ್ಲಿ ಐ ಡ್ರಾಪರ್ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ಮೇಲೆ ಏನ್ ಡ್ರಾ ಮಾಡಿರ್ತೀರಾ ಆ ಕಲರ್ನ ನೋಡಿ ಹೀಗೆ ಕ್ಲಿಕ್ ಮಾಡಿ ಐ ಡ್ರಾಪರ್ನ ಅದ್ರ ಮೇಲೆ ತಗೊಂಡು ಹೋದ್ರೆ ಹೀಗೆ ಆ ಕಲರ್ಗೆ ನಿಮ್ಮ ಪೇಂಟಿಂಗ್ ಕಲರ್ ಸೆಟ್ ಆಗುತ್ತೆ. ನಂತರ ಇದು ಫ್ಲಡ್ ಫಿಲ್ ಅಂದ್ರೆ ಏರಿಯಾಗೆ ಕಲರ್ ಹಾಕೋದಕ್ಕೆ. ಹಾಗೇನೆ ರೀಪೊಸಿಷನ್ ಲೇಯರ್ ಅಂದ್ರೆ ನೀವು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಿರ್ತೀರ ಅಲ್ವಾ, ಅದನ್ನ ಹೀಗೆ ರೀಪೊಸಿಷನ್ ಮಾಡ್ಕೋಬಹುದು ಬೇರೆ ಕಡೆಗೆ, ಯಾವ ಕಡೆ ಬೇಕು ಆ ಕಡೆಗೆ. ಹಾಗೆ ಇಲ್ಲಿ ಕ್ಲಿಕ್ ಮಾಡಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ರೊಟೇಟ್ ಮಾಡ್ಕೋಬಹುದು ಕ್ಯಾನ್ವಾಸ್ ನ. ನಂತರ ಫ್ಲಿಪ್ ದ ವ್ಯೂ ಟು ಲೆಫ್ಟ್ ಟು ರೈಟ್ ಅಂದ್ರೆ ಹೀಗೆ ಉಲ್ಟಾ ಆಗುತ್ತೆ, ಬಲ್ಗಡೆದು ಎಡಗಡೆಗೆ ಎಡಗಡೆದು ಬಲ್ಗಡೆಗೆ. ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿ ಕಲರ್ ನ ಕೂಡ ಚೂಸ್ ಮಾಡ್ಕೋಬಹುದು. ಇಷ್ಟು ಸೆಕ್ಷನ್ಸ್ ಇರುತ್ತೆ ಇಲ್ಲಿಂದ. ಹಾಗೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಬ್ರಷ್ ಬೇಕೋ ಅದನ್ನ ಇಷ್ಟು ಕೆಟಗರೀಸ್ ಇಂದ ಚೂಸ್ ಮಾಡ್ಕೋಬಹುದು. ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಕ್ರಾಚ್ ಪ್ಯಾಡ್ ಪ್ಯಾನಲ್ ಆಡ್ ಆಗುತ್ತೆ. ನೀವು ಬ್ರಷಸ್ ಕಲರ್ಸ್ ಎಲ್ಲ ಇಲ್ಲಿ ಟೆಸ್ಟ್ ಮಾಡ್ಕೋಬಹುದು ಮೇನ್ ಕ್ಯಾನ್ವಾಸ್ಗೆ ಆಡ್ ಮಾಡೋದಕ್ಕೂ ಮುಂಚೆ. ಹಾಗೇನೆ ಕೆಳಗಡೆ ಇಲ್ಲಿ ಕಲರ್ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ, ಇದಕ್ಕೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ನಾವು ಯಾವ ಕಲರ್ ಹಾಕೊಂಡಿರ್ತೀವಿ ಬ್ರಷ್ಗೆ ಅದು ಕಾಣಿಸುತ್ತೆ ಇಲ್ಲಿ. ನಂತರ ಅದೇ ಬ್ರಷ್ ಕಲರ್ನ ನೀವು ಪ್ಯಾಲೆಟ್ ಇದೆಯಲ್ವಾ ಅಲ್ಲಿಗೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಆಡ್ ಮಾಡ್ಕೋಬಹುದು. ಇಲ್ಲಿ ಪಾಯಿಂಟ್ ಮಾಡಿದ್ರೆ ಎಡಿಟ್ ಪೇಂಟಿಂಗ್ ಸಿಮಿಟ್ರಿ ಅಂತ ಕಾಣಿಸುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ಈ ತರ ಆಕ್ಸಿಸ್ ಹಾಕೋಬಹುದು, ಅಂದ್ರೆ ಲೈನ್ ನ ಕ್ಯಾನ್ವಾಸ್ ಮೇಲೆ. ಹಾಗೇನೆ ಲೆಫ್ಟ್ ಮೌಸ್ ಬಟನ್ ಇಟ್ಕೊಂಡು ಇಲ್ಲಿ ಡಬಲ್ ಸೈಡೆಡ್ ಆರೋ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೀವು ಮೂವ್ ಮಾಡ್ಕೋಬಹುದು ಯಾವ ಕಡೆ ಬೇಕು ಆ ಕಡೆಗೆ. ನಂತರ ನೀವು ಯಾವ ಬ್ರಷ್ ಬೇಕು ಆ ಬ್ರಷ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ತಗೋಬಹುದು. ನಂತರ ನೀವು ಹೀಗೆ ಡ್ರಾ ಮಾಡಿದ್ರೆ ನೋಡಿ ಹೀಗೆ ಸಿಮಿಟ್ರಿ ಡ್ರಾ ಆಗುತ್ತೆ. ಕ್ಯಾನ್ವಾಸ್ದು ಎರಡು ಸೈಡ್ ಅಲ್ಲಿ ಎಡಗಡೆ ಯಾವ ರೀತಿ ಪ್ಯಾಟರ್ನ್ ಬರುತ್ತೋ ಅದೇ ರೀತಿ ಬಲ್ಗಡೆನು ಈಕ್ವಲ್ ಪ್ಯಾಟರ್ನ್ ಬರುತ್ತೆ. ಸಮಮಿತಿ ಅಂತ ಹೇಳ್ತೀವಲ್ವಾ ಆ ತರ ಸಿಮಿಟ್ರಿ ಅಂದ್ರೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಮೈ ಪೇಂಟ್ ಟೂಲ್. ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಪೇಂಟೆಡ್ ಪಿಕ್ಚರ್ ನ ತಗೊಂಡು ಅದೇ ರೀತಿ ಮೈ ಪೇಂಟ್ ಸಾಫ್ಟ್ವೇರ್ ನ ಬಳಸ್ಕೊಂಡು ಪೇಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.